ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಅಂದರೆ ಕಿಚ್ಚನ ಪಂಚಾಯಿತಿಯ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಕಿಚ್ಚ ಅವರು ಫುಲ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಸ್ಪರ್ಧಿಗಳಿಗೆ ಮಾರಿ ಹಬ್ಬ ಕೂಡ ಮಾಡಿರುವಂಥದ್ದು. ಸೊ ಇದೀಗ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಚಳಿ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ವಿಚಾರದಲ್ಲಿ ಕಿಚ್ಚ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಾಸ್ಟರ್ ಮೈಂಡ್ ಪ್ಲ್ಯಾನ್ ಮತ್ತು ನೆಕ್ಸ್ಟ್ ಲೆವೆಲ್ ಗುರು ಆ ರೀತಿಯ ಒಂದು ಪ್ಲ್ಯಾನ್ನ ಮಾಡಿದ್ದಾರೆ. ಬಟ್ ಆದರೆ ಈ ಒಂದು ಪ್ಲ್ಯಾನ್ ಕಿಚ್ಚನ ಮುಂದೆ ನಡೆಯಲ್ಲ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಅಶ್ವಿನಿ ಮತ್ತು ನಮ್ಮ ಜಾನ್ವಿ ಅವರ ನಡುವೆ ಸಿಕ್ಕಾಪಟ್ಟೆ ಜಗಳ ಕೂಡ ನಡೀತು. ಸೊ ನಾವು ಅಂದ್ಕೊಂಡಿದ್ವಿ ಇದು ರಿಯಲ್ ಆಗಿ ನಡೆದಿರುವಂಥ ಜಗಳ ಅಂತ. ಬಟ್ ಆದರೆ ಇದರ ಹಿಂದಿನ ಕತೆ ಬೇರೆಯೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ದಂತ ಕತೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಇವರು ಮಾಡಿರೋದು ಮಾಸ್ಟರ್ ಮೈಂಡ್ಗೆ ಒಂದು ಸೆಲ್ಯೂಟ್ ಕೊಡಬೇಕು ಗುರು. ಯಾಕಪ್ಪ ಅಂದರೆ ಇವ್ರದೇ ಆದಂಥ ಜಗಳ ಮಾಡೋಕ್ಕೋಸ್ಕರನೇ ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇವರು ಮಾಡಿರುವಂಥ ಜಗಳ ಫೇಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಸೇಫ್ ಆಗೋಕ್ಕೆ ಬೇರೆಯವ್ರನ್ನ ಬಲಿಪೆಸಿ ಮಾಡೋಕ್ಕೆ ಸೊ ಇವರೇ ಜಗಳ ಆಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಅಂತಲೂ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸ್ಕಸ್ ಸಹ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಖಡಕ್ಕಾಗಿ ಸಹ ಕಿಚ್ಚ ಸುದೀಪ್ ಅವರು ಇವ್ರಿಗೆ ವಾರ್ನ್ ಸಹ ಮಾಡಿದ್ದಾರೆ. ಸೊ ಕೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಸೊ ಇದೊಂದು ನಾಟಕ, ಸೊ ಹಾಗಾಗಿ ನಾವು ಮಾಡಿದ್ವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಜಗಳದ ವಿಚಾರನ ಎಲ್ಲಿ ಮಾತಾಡಿದ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇವ್ರು ಹೇಳ್ತಾರೆ ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಮಾಡಿದ್ದೀವಿ ಅಂತ. ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಯಾಕಪ್ಪ ಅಂದರೆ ಯಾವುದೇ ಥರದ ಕ್ಯಾಮ್ರಾ ಇರಲ್ಲ, ಸೊ ಮೈಕ್ ಇರಲ್ಲ, ಮೈಕ್ನ ಸೈಡಿಗೆ ಇಟ್ಬಿಟ್ಟು ಮಾತಾಡ್ಬೋದು ಅಂತ. ಬಟ್ ಆದರೆ ಇದು ಒಂದು ಕಿಚ್ಚನ ಕಿವಿಗೆ ಬಿದ್ದಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಿಚ್ಚನ ಕಿವಿಗೆ ಬಿದ್ದ ಮೇಲೆ ಇವರಿಗೆ ಮಾರಿ ಹಬ್ಬ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಮತ್ತು ಅಶ್ವಿನಿಗೆ ತುಂಬ ಭೀಕರವಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಅವರು ಮಾಡಿದ್ದು ಸರಿನಾ? ಸೊ ಎಲ್ಲ ಸ್ಪರ್ಧಿಗಳ ಮಧ್ಯೆ ಜಗಳ ಹಚ್ಬಿಟ್ಟು ಸೊ ಇವ್ರ ನಡುವೆ ಕೂಡ ಜಗಳ ಆಗಿದೆ ಅನ್ನೋ ರೀತಿಲಿ ಇದ್ಬಿಟ್ಟು ಇವರು ಸೇಫ್ ಆಗೋಕ್ಕೆ ನೋಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಒಂದು ಲೆವೆಲಲ್ಲಿ TRP ಕ್ರಿಯೇಟ್ ಮಾಡೋಣ, ಸೊ ಫೇಕ್ ಆಗಿ ನಾವು ಜಗಳ ಆಡೋಣ, ಸೊ ಯಾರಿಗೂ ಈ ಮ್ಯಾಟ್ರ್ ಗೊತ್ತಾಗಬಾರ್ದು ಅಂತ ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ ಅವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನೀವು ರೂಲ್ಸು ರೆಗ್ಯುಲೇಷನ್ಗಳಿಗೆ ಮಾತಾಡೋದಾದರೆ ಈ ರೂಲ್ಸ್ನ ಯಾಕೆ ಫಾಲೋ ಮಾಡಲಿಲ್ಲ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ಜಾನ್ವಿ ಅವರಿಗೆ ಸ್ಪೆಷಲ್ ಕ್ಲಾಸ್ ಕೂಡ ನಡೀತಾ ಇರುವಂಥದ್ದು ಕಿಚ್ಚನಿಂದ. ಯಾಕಪ್ಪ ಅಂದರೆ ಈ ವಾರ ಕಲರ್ಸ್ ಕನ್ನಡ ವಾಹಿನಿಯ ಬಗ್ಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕಲರ್ಸ್ ಕನ್ನಡ ವಾಹಿನಿಯವರೇ ಪುಷಪ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಸೇಫ್ ಆಗ್ತಾ ಇದ್ದಾರೆ, ಬಿಗ್ ಬಾಸ್ ಮೇಲೆ ಕೆಲವು ದಿನ ಇಳಿತಾ ಇದ್ದಾರೆ. ಬಟ್ ನಾವು ಆ ವಾಹಿನಿಯಿಂದಲೇ ಬಂದಿರೋದು, ನಮ್ಗೆ ಯಾಕೆ ಪುಷಪ್ ಕೊಡ್ತಿಲ್ಲ? ಸೊ ಅವ್ರ ಪಾಡಿಗೆ ಅವ್ರು ಆಡಲಿ ಬಿಡಲಿ, ಅವ್ರನ್ನ ಪುಷಪ್ ಕೊಟ್ಕೊಂಡು ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದಾರೆ. ಸೊ ನಾವೆಲ್ಲ ಏನಕ್ಕೆ ಬೇಕು ಇವರಿಗೆ? ಸೊ ಕೆಲಸ ಮಾಡೋಕ್ಕೆ TRPಗೋಸ್ಕರ ನಾವೆಲ್ಲ ಬೇಕು, ಉಳಿದಂಥಕ್ಕೆ ಏನು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರ ಮಾತ್ರ ತುಂಬ ಚರ್ಚೆ ಕೂಡ ಆಗಿತ್ತು. ಸೊ ಇದೀಗ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಈ ಒಂದು ಮಾತಿನಿಂದ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಸೊ ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಇದರ ಬಗ್ಗೆ ಸಂಪೂರ್ಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಸೊ ಪ್ರೋಮೋದಲ್ಲಿ ಶಾರ್ಟ್ ಕಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಅವರು ಕೆಲವೊಂದಿಷ್ಟು ಸ್ಪರ್ಧಿಗಳ ಮುಂದೆ ಕೂಡ ಮಾತಾಡಿದ್ದಾರೆ. ಯಾರಪ್ಪ ಅಂದರೆ ಸ್ಪಂದನಗೂ ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೂ ಸಹ ಮಾತಾಡಿದ್ದಾರೆ. ಏನಪ್ಪ ಅಂದರೆ ಇವರು ವಾಹಿನಿ ಕಡೆಯಿಂದ ಬಂದಂಥವರು. ಸೊ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ, ಇವರಿಗೆ ಅವ್ರದ್ದೇ ಆದ ಒಂದು ಪುಷಪ್ನ ಕೊಡ್ತಾರೆ. ಸೊ ಹಾಗಾಗಿ ಏನೇ ಮಾಡಲಿ ಬಿಡಲಿ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲ್ಲ. ಸೊ ಯಾಕಪ್ಪ ಅಂದರೆ ಇವರು ವಾಹಿನಿ ಕಡೆಯಿಂದ ಬಂದಂಥವ್ರು ಅನ್ನೋ ಒಂದು ಮಾತನ್ನ ಆಡಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಕಿಚ್ಚ ಫುಲ್ ಗರಂ ಆಗಿದ್ದಾರೆ. ಸೊ ಕಿಚ್ಚ ಅವರು ಇವ್ರಿಗೊಂದು ಕ್ಲಾಸ್ ಸಹ ತಗೊಂಡಿದ್ದಾರೆ. ಏನಪ್ಪ ಅಂದರೆ ಸೊ ನೀವು ಮಾತಾಡ್ತೀರಾ ವಾಹಿನಿ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳ್ತೀರಾ. ಸೊ ವಾಹಿನಿಯವರು ಮತ್ತು ಚಾನಲ್ ಅವರು ಕ್ರಿಯೇಟ್ ಮಾಡಿರುವಂಥ ಈ ಶೋನಲ್ಲಿ ರೂಲ್ಸ್ನ ಯಾಕೆ ಫಾಲೋ ಮಾಡ್ತಿಲ್ಲ, ಮತ್ತು ವಾಹಿನಿ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಅವರು ಮಾತಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಜಾನ್ವಿ ಅವರಿಗೆ ಕ್ಲಾಸ್ ಕೂಡ ಇರುವಂಥದ್ದು. ಯಾಕಪ್ಪ ಅಂದರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಕ್ಯಾಪ್ಟನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರ ಒಂದು ವಿಚಾರದಲ್ಲಿ ಒಂದು ದಡ್ಡನ ಕೈಯಲ್ಲಿ ರಾಜಭಾರಕ್ಕೆ ಕೊಟ್ಟಿದ್ದೀವಿ, ಒಬ್ಬ ದಡ್ಡ ರಾಜ ಆಗಿದ್ದಾನೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ, ಕ್ಯಾಪ್ಟನ್ ಆಗೋಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಕ್ಯಾಪ್ಟನ್ ರೂಮ್ಗೆ ನುಗ್ಗಿ ಕೆಲವೊಂದಿಷ್ಟು ಕಳ್ಳತನ ಕೂಡ ಮಾಡಿದ್ದಾರೆ. ಸೊ ಇದೊಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೂ ಕೂಡ ಖಡಕ್ಕಾಗಿ ಕ್ಲಾಸ್ ತಗೊಳ್ತಾರೆ. ಸೊ ಈಗಾಗಲೇ ರಕ್ಷಿತಾ ಮತ್ತು ಗಿಲ್ಲಿಗೆ ಕ್ಲಾಸ್ ಆಗೋದಂತೂ ಕನ್ಫರ್ಮ್ ಆಯಿತು. ಯಾಕಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಆಲ್ರೆಡಿ ಬಂದಾಯಿತು. ಸೊ ಇದೀಗ ಜಾನ್ವಿ ಅವರಿಗೂ ಕ್ಲಾಸ್ ನಡೀತಾ ಇದೆ, ಅದರ ಜೊತೆ ಅಶ್ವಿನಿ ಅವ್ರಿಗೂ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಉತ್ತಮ ಅಶ್ವಿನಿ ಅವರಿಗೆ ಬಂದಿತ್ತು. ಸೊ ಅಶ್ವಿನಿ ಅವರು ಈ ರೀತಿ ಮಾಡಿದ್ದಾರೆ ಅಂತ ನಮಗಂತೂ ಗೊತ್ತಿರಲಿಲ್ಲ. ಸೊ ನಾವು ಅಂದ್ಕೊಂಡ್ರೂ ಇರಲಿಲ್ಲ ಈ ರೀತಿ ಕಿಚ್ಚನ ಪಂಚಾಯಿತಿ ಆಗುತ್ತೆ ಅಂತ. ಯಾಕಪ್ಪ ಅಂದರೆ ಈ ಸಾರಿಗೆ ಕೆಲವೊಂದಿಷ್ಟು ಜಗಳಗಳಾಗಿದ್ದು. ಸೊ ಆ ಒಂದು ಜಗಳದ ಮೂಲಕ ಕಿಚ್ಚ ಸುದೀಪ್ ಅವರು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನಡೆದಿರುವಂಥದ್ದೇ ಬೇರೆ. ಸೊ ಇಲ್ಲಿ ಬಿಗ್ ಬಾಸ್ ಹಿಂದ್ಗಡೆ ಆಗ್ತಾ ಇರುವಂಥದ್ದೇ ಬೇರೆ ಅಂತ ನಾವು ಅನ್ಕೋಬೋದು. ಯಾಕಪ್ಪ ಅಂದರೆ ನಾವು 24/7 ಲೈವ್ ನೋಡೋಲ್ಲ. ಸೊ ಹಾಗಾಗಿ ನಮಗೆ ಅಪ್ಡೇಟ್ಗಳು ಸಿಗಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಸೊ ಯಾರೆಲ್ಲ ಯಾವ ರೀತಿ ಮಾಸ್ಟರ್ ಮೈಂಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥ
ಆಗಿರುವಂಥದ್ದು. ಬಟ್ ಹಾಗೆ ಇಲ್ಲಿ ಗಿಲ್ಲಿಗೂ ಸಹ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕಪ್ಪ ಅಂದರೆ ಅತಿ ಕಾಮಿಡಿಯಿಂದ ಬೇರೆಯೊಬ್ಬರಿಗೆ ಇರಿಟೇಷನ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಗಿಲ್ಲಿಗೆ ಕ್ಲಾಸ್ ತೊಗೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ವಾರ ಆಗಿರುವಂಥ ಜಗಳಗಳು ನೋಡಿದ್ರೆ ಆ ಒಂದು ಸಿಚುವೇಶನ್ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರವ್ರ ಮಧ್ಯೆ ಜಗಳ ಆಗಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಆದರೆ ಈ ಒಂದು ಜಗಳ ನೋಡಿದ್ರೆ ಇದೊಂದು ದೊಡ್ಡ ಡ್ರಾಮಾ ಅಂತಲೂ ಕೂಡ ಹೇಳ್ಬೋದು. ಇಷ್ಟು ದಿನ ನಡೆದಿರುವಂಥ ಜಗಳದ ಮಧ್ಯೆ ಇದಕ್ಕೆ ಸೂತ್ರಧಾರಿ ಬೇರೆನೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಷ್ಟು ದಿನ ರಕ್ಷಿತಾ ಮತ್ತು ಅಶ್ವಿನಿ ಮಧ್ಯೆ ಜಗಳ ನಡೀತಾ ಇತ್ತು. ಇದಕ್ಕೆ ಸೂತ್ರಧಾರಿ ಬೇರೆನೇ ಇದ್ದಾರೆ. ಯಾರಪ್ಪ ಅಂದರೆ ನಮ್ಮ ಗಿಲ್ಲಿಯವರು ಮಾಡಿರುವಂಥ ಒಂದು ಪಿತೂತ್ರಿಯಿಂದ ಈಗ ಬಿಗ್ ಬಾಸ್ ಮೇಲೆ ದೊಡ್ಡ ಜಗಳ ಕೂಡ ನಡೀತು. ಅಷ್ಟೇ ಅಲ್ಲದೆ ಈಗ ಕಿಚ್ಚ ಸುದೀಪ್ ಅವರಿಗೆ ಖಡಕ್ ಕ್ಲಾಸ್ ಕೂಡ ತಗೊತಾ ಇದ್ದಾರೆ. ನಾವು ಅಂದ್ಕೊಂಡಿದ್ವಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಜಾನ್ವಿ ಅವರಿಗೆ ಕ್ಲಾಸ್ ಆಗುತ್ತೆ ಅಂತ. ಅದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲದೆ ಈಗ ಡ್ರಾಮಾದ ವಿಚಾರದಲ್ಲೂ ಸಹ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ ಒಂದು ನಿರ್ಧಾರ ತುಂಬ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ ಒಂದು ಪಾಯಿಂಟ್ಸ್ಗಳನ್ನ ಮಾತಾಡಿದ್ದು ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರ ಅಂದರೆ ಈ ಕಿಚ್ಚನ ಪಂಚಾಯತಿಲಿ ಮತ್ತೆ ಯಾವ ಸ್ಪರ್ಧೆಗೆ ಖಡಕ್ಕಾಗಿ ಕ್ಲಾಸ್ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ಈ ಸಾರಿ ರಿಷಾ ಮತ್ತು ನಮ್ಮ ರಕ್ಷಿತಾ ನಡುವೆನೂ ಕೂಡ ಜಗಳ ಕೂಡ ನಡೀತು. ಅಷ್ಟೇ ರಾಶಿಕಾ ಮತ್ತು ರಕ್ಷಿತಾ ನಡುವೆನೂ ಜಗಳ ಕೂಡ ನಡೀತು. ಬಟ್ ಇದಕ್ಕೆ ಸೂತ್ರಧಾರಿ ಗಿಲ್ಲಿ ಅವರಿದ್ದರು. ಯಾಕಪ್ಪ ಅಂದರೆ ರಕ್ಷಿತಾಗೆ ಫುಲ್ ಪುಷಪ್ ಕೊಡ್ತಾ ಇದ್ರು, ಹೋಗು ಜಗಳ ಆಡೋ, ನಾನು ಸೇಫ್ ಆಗಬೇಕು ಅಂತ. ಬಟ್ ಆದರೆ ಇಲ್ಲಿ ಗಿಲ್ಲಿ ಮಾಡಿದ್ದು ದೊಡ್ಡ ಪ್ಲ್ಯಾನ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವ್ರ ಕಡೆಯಿಂದ ಯಾರಾದರೂ ನಾಮಿನೇಟ್ ಮಾಡಿದರೆ ನಾನು ಇಲ್ಲಿ ಸೇಫ್ ಝೋನಿಂದ ನಾಮಿನೇಟ್ಗೆ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಅವರವರ ಮಧ್ಯೆ ಒಂದು ಆಪರ್ಚುನಿಟಿನ ಹಾಳಾಗೋ ರೀತಿ ಮಾಡಿದ್ರು. ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಮಾಡಿರುವಂಥ ಎಡವಟ್ಟು, ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿಯವರು ಮಾಡಿರುವಂಥ ದೊಡ್ಡ ಪ್ಲ್ಯಾನ್ಗೂ ಸಹ ಒಂದು ಲಗಾಮ್ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಈ ರೀತಿಯ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಪ್ಲಾನ್ನ ಮಾಡಿಕೊಂಡು ಈ ರೀತಿಯ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಕಿಚ್ಚ ಅವರು ಖಡಕ್ಕಾಗಿ ಕ್ಲಾಸ್ ಕೂಡ ತಗೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸೇಫ್ ಆಗೋಕೆ ಅಂದರೆ ನಾಮಿನೇಟ್ ತಂಡವರು ಟಾಸ್ಕ್ನ ವಿನ್ ಆದಾಗ ಸೇಫ್ ಆಗೋಕೆ ತಾವುಗಳು ಒಂದು ಪ್ಲಾನ್ ಮಾಡಿಕೊಂಡು ಮಾತಾಡ್ತಾ ಇರೋ ಟೈಮಲ್ಲಿ ರಕ್ಷಿತಾ ಪದೇ ಸೇಫ್ ಟೀಮ್ನೇ ನೋಡ್ತಾ ಇದ್ಲು. ಅಂಥ ಸಿಚುವೇಷನಲ್ಲಿ ನಮ್ಮ ಗಿಲ್ಲಿಯವರು ಹೋಗು ಜಗಳ ಆಡು, ನಾನು ಗೆಲ್ತೀನಿ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವರು ಸನ್ನೆ ಮಾಡಿ ಕೂಡ ತಿಳಿಸಿದರು. ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಕ್ಲಾಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಮತ್ತು ರಿಷಾ ನಡುವೆ ಆಗಿರುವಂಥ ಜಗಳ, ಇವರಿಗೆ ಸಿಕ್ಕಿರುವಂಥ ಚಾನ್ಸ್ನ ಯಾಕೆ ಕಳ್ಕೊಂಡ್ರು, ಯಾಕೆ, ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇವತ್ತು ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ವಾರ ಟೋಟಲ್ ಆಗಿ 8 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರು ಸೇವ್ ಆಗ್ಬೋದು, ಯಾರು ಉಳಿಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈಗಾಗಲೇ ವೋಟಿಂಗ್ ರಿಸಲ್ಟ್ಗಳ ಬಗ್ಗೆ ನಾನು ಅಪ್ಡೇಟ್ ಸಹ ಮಾಡಿದ್ದೀನಿ. ಇವತ್ತು ಶನಿವಾರ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇಫ್ ಆಗ್ತಾರೆ. ಇನ್ನು ಉಳಿದಂತಹ ಸ್ಪರ್ಧಿಗಳು ನಾಳೆ ಕೂಡ ಎಕ್ಸಿಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇವ್ ಆಗ್ತಾರೆ. ಅದರ ಮಧ್ಯೆ ಒಂದು ಟ್ವಿಸ್ಟ್ ಸಹ ಇರುತ್ತೆ. ಈಗ ಕಿಚ್ಚನ ಪಂಚಾಯಿತಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದೇ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಯಾರು ಕೂಡ ಇನ್ನೂ ಇವತ್ತಿನ ಎಪಿಸೋಡ್ನ ಪ್ರೋಮೋಗಳನ್ನ ನೋಡಿಲ್ಲ, ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋಸ್ಗಳು ಇದ್ದಾವೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಅಷ್ಟೇ ಅಲ್ಲದೆ ಈ ಒಂದು ಚಾನಲ್ ಇದೆ ಅಂತ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ನಾವು ಡೈಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನ ತಿಳಿಸ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ. ಬೈ ಫ್ರೆಂಡ್ಸ್.